ನಿರ್ಮೂಲನೆ ಮಾಡಬೇಕು ಅಂದಾಗ ಮಾತ್ರ ಇದು ಶಿಕ್ಷಣ ಇಲಾಖೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಅಂಗಡಿಯವರು ಹೇಳಿದಾಗೆ ನಾವು ಬರೀ ಹೋರಾಟಗಳನ್ನ, ಮನವಿಗಳನ್ನ ಅಥವಾ ಇವುಗಳನ್ನ ಮಾಡದೆ ಶೈಕ್ಷಣಿಕ ಚಿಂತನ ಮಂಥನ, ಗೋಷ್ಠಿಗಳನ್ನ, ಆಮೇಲೆ ಇಂಥ ಶಿಕ್ಷಕರಿಗೆ ಗೌರವಿಸುವಂತ ಕೆಲಸ ಈಗ ಸಮಾಜದವ್ರು ಮಾಡಬೇಕು, ಇಲಾಖೆಯವ್ರು ಮಾಡಬೇಕು, ಸರ್ಕಾರ ಮಾಡಬೇಕು, ಮಾಡ್ತಾ ಇದ್ದಾರೆ. ಬಟ್ ವ್ಯವಸ್ಥೆ ನಿಜವಾಗ್ಲೂ ಯಾರು ಅದಕ್ಕೆ ಏಬಲ್ ಅದಾರ ಅವ್ರಿಗೆ ಪ್ರಶಸ್ತಿಗಳು ಸಿಗ್ತಾ ಇಲ್ಲ. ಯಾರು ಅರ್ಜಿಗಳನ್ನು ಸಲ್ಲಿಸಿಕೊಂಡು ವಸೀಲಿ ಹಚ್ಚಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವಂತ ಕಾಲದೇ ನಿಜವಾದ ಪ್ರತಿಭೆಗೆ ಗೌರವ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ, ನಮ್ಮ ಸಂಘಟನೆಯಿಂದ ಬರೀ ಹೋರಾಟ ಅಷ್ಟೇ ಅಲ್ಲದೆ ನಮಗೆ ನಾವು ಗೌರವ ಕೊಡುವಂತ ಒಳ್ಳೆಯವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಾವು ಈ ರೀತಿ ಒಂದು ಈಗಾಗಲೇ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಮಾಡಿದ್ದೀವಿ ಧಾರವಾಡದಲ್ಲಿ. ಆಮೇಲೆ ಸುಮಾರು ಬೆಳಗಾವಿ ವಿಭಾಗ ಮಟ್ಟದಲ್ಲಿ 50 ಜನ ವಿಶೇಷ ಶಿಕ್ಷಕರನ್ನ ಗುರುತಿಸಿ 50 ಮಂದಿಗೆ ನಾವು ಗೌರವಿಸಿದ್ವಿ ಹೋದ ವರ್ಷ. ಈ ವರ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಕೆಂದ ನಾವು ಈ ತರದ ಒಂದು 100 ಜನರಿಗೆ ವಿಶೇಷ ಸೇವೆ ಸಲ್ಲಿಸಿರ್ತಕ್ಕಂಥ ಪಾಠ ಪ್ರವಚನ ಜೊತೆ ಮಕ್ಕಳಿಗೆ ನ್ಯಾಯ ಕೊಡೋದ್ರ ಜೊತೆಗೆ ವಿಶೇಷ ಕೌಶಲ್ಯ ಹೊಂದಿರತಕ್ಕಂಥ ಸಮಾಜಕ್ಕೆ ಏನು ಒಂದು ಮಾದರಿಯಾಗಿರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ಒಂದು ಜಿಲ್ಲೆಗೆ 3ರಂತೆ 31 ಜಿಲ್ಲೆ ಸುಮಾರು 90 ಶಿಕ್ಷಕರು ಹಾಗೂ ಒಬ್ಬರು ಏನು ಪದವಿ ಪೂರ್ವ, ಒಬ್ಬರು ಪದವಿ, ಇನ್ನೊಬ್ರು ವಿಶ್ವವಿದ್ಯಾಲಯ, ಹೀಗೆ 100 ಶಿಕ್ಷಕರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ಇದೇ 26ರಂದು ರವಿವಾರ ಇದೇ ಸರ್ಕಾರಿ ಕರ್ನಾಟಕ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಗೆಸ್ಟ್ ಬರುವಂತ ಯಾರ್ಯಾರು ಇದ್ದಾರೆ ತಮಗೆ ಈ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇದು ಸಂಘಟನೆ ವಿಶೇಷವಾಗಿ ಇರತಕ್ಕಂಥದ್ದು ಕಾರ್ಯನಿರತ ಒಂದು ಸಂಘಟನೆ. ಇಲ್ಲಿ ಇದಕ್ಕೆ ನಮಗೆ ಒಂದು ಬಲ ಶಕ್ತಿ ಅಂದ್ರೆ ನಮ್ಮ ಸಂಗನಗೌಡ ಪಾಟೀಲ್ರು ಪೋಷಕರಾಗಿ ನಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತಿನ ದಿವಸದಲ್ಲಿ ಶಿಕ್ಷಕರು, ಶಿಕ್ಷಣ ಇಲಾಖೆ ಅಂದ್ರೆ ಬಹಳಷ್ಟು ನೆಗ್ಲಿಜೆನ್ಸಿ ಮಾಡುವಂತ ಕಾಲದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ನೀವೇ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ನಾನು ಅದಕ್ಕೆಲ್ಲ ಸಹಾಯ ಮಾಡ್ತೀನಿ ಅಂತೇಳಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ. ಆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ನಮ್ಗೆ ಬಹಳಷ್ಟು ಈ ಕಾರ್ಯಕ್ರಮಕ್ಕಾಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಗೆ ಬಹಳಷ್ಟು ಸಹಾಯ ಸಹಕಾರವನ್ನು ಅವರು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆಯವರು ನಮಗೆ ಸಿಕ್ಕಾಗ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಬಹಳ ಬಲ ಬಂದಿದೆ. ನಮ್ಮದು 30 ಜಿಲ್ಲೆಯ ಪದಾಧಿಕಾರಿಗಳು, ಆಮೇಲೆ 30 ಜಿಲ್ಲೆಯಿಂದ 300 ಜನ ಶಿಕ್ಷಕರನ್ನ ನಾವು ನಾಳೆ 26ರಂದು ಗೌರವಿಸುವ ಕಾರ್ಯಕ್ರಮದ. ಅದಕ್ಕೆ ತಮ್ಮ ಒಂದು ಏನು ಗೊತ್ತಿದೆ ತಮಗೆ, ತಾವು ಇದ್ದದನ್ನು ನೇರವಾಗಿ ಹೇಳುವಂಥವ್ರು, ಸಮಾಜ ಪರಿವರ್ತನೆ ಮಾಡ್ತಕ್ಕಂಥವ್ರು. ತಾವೇನು ಅದು ಹೇಳ್ತೀವಿ ನಾವು, ಒಂದು ಪೆನ್ನು, ಲೇಖನಿ ಒಂದು ಹರಿತವಾದ ಕಟಕಕ್ಕಿಂತಲೂ ಏನು ಶ್ರೇಷ್ಠವಾದದ್ದು ಅನ್ನುವಂಥದ್ದು. ಅಂಥ ಹರಿತವಾದ ಕಟಕವನ್ನು ಇಟ್ಕೊಂಡು ನಮ್ಮ ಓರೆಕೋರೆಗಳನ್ನು, ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥವ್ರು ಮಾರ್ಗದರ್ಶಕರು ತಾವು. ಅದಕ್ಕೆ ನಮ್ದು ಒಂದು ವಿನಂತಿ ಸ್ಪೆಷಲ್ ಏನು ಅಂತಂದ್ರೆ, ಇರುವಂಥ ವ್ಯವಸ್ಥೆ ಬಹಳಷ್ಟು ಕೆಟ್ಟಿದೆ. ನಮ್ಗೆ ಇನ್ನೂ ಹೇಳಲಿಕ್ಕೆ ಆಗದೆ ಇರುವಷ್ಟು ವ್ಯವಸ್ಥೆ ಕೆಟ್ಟಿದೆ. ಸುಧಾರಿಸೋದು ಬಹಳ ಕಷ್ಟ. ನಮ್ದೊಂದು ಅಳಿಲು ಸೇವೆ, ಸಮಸ್ಯೆ ರಹಿತ ಶಿಕ್ಷಣ ಇಲಾಖೆ, ಭ್ರಷ್ಟಾಚಾರ ರಹಿತ ಶಿಕ್ಷಣ ಇಲಾಖೆ. ಇದ್ರ ಜೊತೆಗೆ ಇಂಥ ಒಳ್ಳೆಯ ಶಿಕ್ಷಕರನ್ನ ಗೌರವಿಸಿ ಅವ್ರು ಇನ್ನಷ್ಟು ಸಮಾಜ ಸೇವೆ ಮಾಡುವಂತ, ಇನ್ನಷ್ಟು ಶಿಕ್ಷಣ ಇಲಾಖೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡುವಾಗಿ, ಪ್ರೇರಣೆ ಆಗುವ ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ದಯಮಾಡಿ ಈ ಪತ್ರಿಕೆಯಲ್ಲಿ ಬರುವಂಗೆ ಮಾಡಿ ನಮಗೊಂದು ಸಂಘಟನೆಗೆ ಬಲ ತುಂಬಬೇಕು. ಅದು ತಮ್ಮ ಕೈಯಾಗದ. ತಾವು ಅದನ್ನು ಮಾಡಿದರೆ ನಮಗೊಂದು ಹೆಮ್ಮೆ ಅನ್ನಿಸ್ತದೆ. ಇನ್ನೂ ಹೆಚ್ಚು ಮುಂದಿನ ವರ್ಷ ನಾವು ಮುಂದೆ ಒಂದು ವಿಭಾಗ ಹಂತದಲ್ಲಿ ಮಾಡುವಂಥದ್ದು. ಈ ಸಲ ಬೆಂಗಳೂರು ವಿಭಾಗ ಮಾಡಿದ್ದೀವಿ, ನೆಕ್ಸ್ಟ್ ಗುಲ್ಬರ್ಗಾ ವಿಭಾಗ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗದಲ್ಲಿ ಹಿಂಗೆ ರೌಂಡ್ ಆಗಿ ನಾವು ಕೆಲಸವನ್ನು ಪ್ರತಿ ವರ್ಷ ಇದನ್ನು ಕಡ್ಡಾಯ ಮಾಡುವಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಬಂದು ನಮ್ಮ ಒಂದು ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಪವಿತ್ರವಾದ ವೃತ್ತಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಒಂದು ಗೌರವಿಸುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ರಿ. ಸೊ ಅದಕ್ಕೆ ನಮ್ಮ ಸಂಘಟನೆ ಪರವಾಗಿ, ಇಲ್ಲಿ ಪತ್ರಿಕೆಗೋಷ್ಠಿಯಲ್ಲಿರುತ್ತೆ ಎಲ್ಲರ ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ತಮಗೆ ಅನಂತ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸಿ, ಈ ನಮ್ಮ ಸಂಘದ ಕಾರ್ಯಾಧ್ಯಕ್ಷರು ರಂಜನ್ ಅಂತೇಳಿ ಅನ್ಎಡೆಡ್ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಅವರು ಸುಮಾರು 10-15 ವರ್ಷ ನಿವೃತ್ತಿ ಆದರೂ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು 2 ಮಾತುಗಳನ್ನು ಹೇಳಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ನನ್ನ ಹೆಸರು ಆರ್ ರಂಜನ್ ಅಂತೇಳಿ, ರಾಜ್ಯಾದ್ಯಂತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ನೌಕರರ ವಿಭಾಗದ ಕಾರ್ಯಾಧ್ಯಕ್ಷನಾಗಿ 2006ಕ್ಕೆ ರಾಜ್ಯ ಸರ್ಕಾರ
ಈ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸರ್ಕಾರಿ ಹಾಗೂ ಅನುದಾನಿತ ಒಂದು ಮೂಲ ವೇತನ ಏನಿದೆ, ಆ ಮೂಲ ವೇತನ ಕನಿಷ್ಠ ಮೂಲ ವೇತನಕ್ಕಿಂತ ಕಡಿಮೆ ಪಗಾರ ಕೊಡಬಾರ್ದು, ಮತ್ತು ಕನಿಷ್ಠ ಮೂಲ ವೇತನ ಅಷ್ಟೇ ಪಗಾರ ಕೊಡಬೇಕು. ಆ ಪಗಾರ ಕೊಟ್ಟಲ್ಲಿ ಮಾತ್ರ ಅಂತ ಸಂಸ್ಥೆಗಳಿಗೆ ಮಾನ್ಯತೆ ನವೀಕರಣ ನೀಡಬೇಕು ಅಂತೇಳಿ ಸರ್ಕಾರ 2008ಗೆ ಆದೇಶ ಮಾಡಿದಾಗಿಯೂ ಅದನ್ನು ಇವತ್ತಿನವರೆಗೆ ಯಾರು ಪರಿಪಾಲನೆ ಮಾಡ್ತಾ ಇಲ್ಲ. ಮತ್ತೆ ಕನಿಷ್ಠ ಮೂಲ ವೇತನ ಮತ್ತು ಸೇವಾ ಭದ್ರತೆ ಅಂದ್ರೆ ಅವರ ಒಂದು ನೇಮಕಾತಿ ಪತ್ರ ಇರ್ಬೋದು, ಒಂದು ಸೇವಾ ಪುಸ್ತಕ ನಿವಾರಣೆ ಇರ್ಬೋದು, ಮತ್ತೆ ಬ್ಯಾಂಕ್ ಥ್ರೂ ಅವರಿಗೆ ಸರ್ಕಾರ ಹೇಳಿದ ನಿಯಮದ ಪ್ರಕಾರವಾಗಿ ಒಂದು ವೇತನ ಇರ್ಬೋದು, ಕನಿಷ್ಠ ಮೂಲ ವೇತನ, ಇದು ಯಾವುದನ್ನು ಕೊಡಲಾರದ ಎಲ್ಲ ಕಾನೂನನ್ನು ಗಾಳಿಗೆ ತೂಲ್ತಾ ನಿಮ್ಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ಅನುದಾನ ರಹಿತ ಯಾವ ರೀತಿ ಇವತ್ತು ನಡೀತಾ ಇದೆ, ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವರು ವ್ಯಾಪಾರೀಕರಣ ಆಗಿದೆ, ಈ ಕುರಿತು ನಾವು 20 ವರ್ಷದಿಂದ ಇವತ್ತು ಏಡೆಡ್ ಸ್ಕೂಲ್ನವರು, ಸರ್ಕಾರಿ ಶಾಲೆ ಶಿಕ್ಷಕರು ಯಾವ ರೀತಿ ನೆಮ್ಮದಿಯಿಂದ ಪಾಠ ಮಾಡಿ ಒಂದು ಒಳ್ಳೆ ಶಿಕ್ಷಣ ನೀಡ್ತಿದ್ದಾರೆ, ಅದೇ ರೀತಿಯಲ್ಲಿ ಅದೇ ತರ ಅಷ್ಟೇ ಅವಧಿ ಒಳಗೆ ನಾವು ಅದೇ ಒಂದು ಪದವಿ ಪಡೆದು ನಾವು ಸಹಿತ ಅನ್ಎಡೆಡ್ದವರು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿರಂತರ ಸ್ವತಂತ್ರ ಆದ ನಂತರ ಇವತ್ತಿವರೆಗೂ ಶೋಷಣೆ ಒಳಗೆ ಕಣ್ಣೀರೊಳಗೆ ಎಲ್ಲರೂ ಕಣ್ಣೀರು ಸುರಿಸುತ್ತಾ ತಮ್ಮ ಸೇವೆಯನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಈ ಕುರಿತು ನಾವು ನಿರಂತರ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಅದು ದಯಮಾಡಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಂತ ಅಂಶಗಳ ಕುರಿತು ದಯಮಾಡಿ ತಮ್ಮ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ನಮ್ಮ ಸಂಘಟನೆ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸುತ್ತಾ ನನ್ನ 2 ಮಾತನ್ನು ನಮಸ್ಕಾರ ಮಾತಾಡಿದ್ದಾರೆ. ನನಗೂ ಸಮಯದ ಅಭಾವ ಇರ್ತದೆ. ದಯಮಾಡಿ ತಾವು 26ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸಮಾರಂಭ ನಡೆಯುವ ಸ್ಥಳವಾದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಒಳ್ಳೊಳ್ಳೆಯ ಒಂದು ಅತಿಥಿಗಳು ಬರ್ತಾ ಇದ್ದಾರೆ. ಮಾಜಿ ಉಪಲೋಕಾಯುಕ್ತರು ಹಾಗೂ ಮತ್ತು ಇವರು ವಿಧಾನ ಪರಿಷತ್ತಿನ 3 ಜನ ಸದಸ್ಯರು ಬರ್ತಾ ಇದ್ದಾರೆ. ಆಮೇಲೆ 2 ಸಚಿವರು ಬರ್ತಾ ಇದ್ದಾರೆ. ದಯಮಾಡಿ ತಾವು ಬಂದು ಶಿಕ್ಷಕರ ಸಮಸ್ಯೆಗಳನ್ನು ಅಲ್ಲಿ ಲೋಕಾಯುಕ್ತರು ಯಾಕೆ ನಾವು ವಿಶೇಷವಾಗಿ ಕರೆದಿದ್ದೀವಿ ಅಂತಂದರೆ, ನಮ್ಮ ಈಗಾಗಲೇ ಅಧ್ಯಕ್ಷರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆನೇ ಶಿಕ್ಷಣ ಇಲಾಖೆಯಲ್ಲಿ ಏನೇನಿದೆ ಅನ್ನೋದು ತಮಗೆ ಈಗಾಗಲೇ ಗೊತ್ತಿದೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ವಿವರವಾಗಿ ಈಗಾಗಲೇ ಹೇಳಿದ್ದಾರೆ. ಆದಷ್ಟು ನಮ್ಮ ಕೈಲಿ ಆದಷ್ಟು ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಮಕ್ಕಳ ಬಳಿನೇ ಆ ಭಾವನೆ ಬರಬಾರ್ದು, ಅದು ಹೋಗಲಾಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಾವು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮ ಬೆಂಬಲ ಇರಬೇಕು. ತಾವು ದಯಮಾಡಿ ಇವತ್ತೂ ಕೂಡ ಅದರ ಸಮಯ ಮತ್ತು ದಿನಾಂಕವನ್ನು ಪ್ರಕಟಿಸಿ ಹೆಚ್ಚಿನ ಶಿಕ್ಷಕರು ಭಾಗವಹಿಸಿ ಸಹಕರಿಸಿ ಅವತ್ತಿನ ದಿವಸ ಕೂಡ ತಾವು ಹಾಜರಿದ್ದು ನಮ್ಮಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಒಂದು ವಿತರಣೆ ಮಾಡಿದರೆ ಅನುಕೂಲ ಆಗ್ತದೆ ಅಂತ ಹೇಳಿ ತಮಗೆ ಒಂದಿಷ್ಟು